ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಬ್ಯಾಕ್ ಟು ಬೇಸಿಕ್ಸ್ ಸೀರೀಸ್ಗೆ ಸ್ವಾಗತ. ಡೇ 28 ಬಾಡಿ ವೇಟ್ ನಿಧಾನಕ್ಕೆ ಇಳಿತಾ ಇದೆ. ಸೊ ಆ್ಯಸ್ ಯೂಶುವಲ್ ಕಂಡೀಷನ್ ಚೆಕ್ ಇನ್ ಮಾಡಿದೆ. ಇವತ್ತು ನನ್ನ ಆ್ಯಕ್ಟಿವ್ ರೆಸ್ಟ್ ಡೇ ಇತ್ತು, ಸಂಡೇ. ಸೊ ಬೇರೆ ಏನೂ ಕೆಲಸ ಇರಲಿಲ್ಲ. ಸೊ ಆ್ಯಕ್ಚುಲಿ ಇಟ್ ವಾಸ್ ಕಂಪ್ಲೀಟ್ಲಿ ಚಿಲ್ ಡೇ ಇವತ್ತು ಹೇಳಬೇಕು ಅಂದರೆ. ಸೊ ನಾನಿವತ್ತು ಫಸ್ಟ್ ಟೈಮ್ ಲೈಫಲ್ಲಿ ಕಾಫಿ ಮಾಡಿದೆ. ಕಾಫಿ ಮಾಡಾದ್ಮೇಲೆ ನಮ್ಮ ಅಣ್ಣನ ಮನೆಗೆ ಹೋಗಿ ಬಿಸಿಬೇಳೆ ಭಾತ್ ತಿಂದ್ಕೊಂಡು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು, ಶಾಪಿಂಗ್ ಇತ್ತು. ಸೊ ಶಾಪಿಂಗ್ ಅಂತ ಹೋದ್ವಿ. ಆನ್ ದ ವೇ ನಮ್ಮ ಅಕ್ಕನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಒಳ್ಳೆ ಉತ್ತರ ಕರ್ನಾಟಕ ಸ್ಪೆಷಲ್ ಊಟ, ವೆಜಿಟೇರಿಯನ್ಸ್ ಊಟ ಹೆಂಗಿತ್ತು ಅಂದರೆ ಸ್ವರ್ಗ. ಆ ಲೆವೆಲಿಗೆ ಊಟ ಮುಗಿಸ್ಕೊಂಡು ಮತ್ತೆ ನಾವು ಹೊರಟ್ವಿ ಮಲ್ಲೇಶ್ವರಂ ಕಡೆಗೆ. ಸೊ ಇವತ್ತಂತೂ ಮಲ್ಲೇಶ್ವರಂದಲ್ಲಿ ಜಾತ್ರೆನೇ ಆಗಿತ್ತು. ಸೊ ವೀಕೆಂಡ್ ಗೊತ್ತಲ್ಲ, ಫುಲ್ಲು ರಶ್ಶು. ಸೊ ಒಂದು ಮ್ಯಾಂಗೋ ಜ್ಯೂಸ್ ಹಾಕ್ಕೊಂಡು ಮತ್ತೆ ಶುರು ಮಾಡಿದ್ವಿ. ಸುಮ್ಮನೆ ವರ್ಕೌಟು ಜಿಮ್ಮು ಅಂದ್ಕೊಂಡು ಎಲ್ಲ ದಿನವೂ ಬಾಡಿನ ಬ್ರೇಕ್ ಡೌನ್ ಮಾಡಬೇಡಿ. ಒಂದಿನ ರೆಸ್ಟ್ ಕೊಡಿ. ಸೊ ನಿಮಗೆ ಮೆಂಟಲಿ ಮತ್ತು ಫಿಸಿಕಲಿ ರೆಸ್ಟ್ ಇದ್ದಷ್ಟು ನೀವು ಇನ್ನೂ ಚೆನ್ನಾಗಿ ಯೋಚನೆ ಮಾಡ್ತೀರಾ. ಇವತ್ತು ನಾನು ಕ್ಯಾಲರೀಸ್ನ ಟ್ರ್ಯಾಕ್ ಮಾಡಲ್ಲ, ಯಾಕಂದರೆ ನಂಗೆ ಗೊತ್ತು ಆಫ್ ದ ಟ್ರ್ಯಾಕ್ ಹೋಗಿದ್ದೀನಿ. ಬಟ್ ಖುಷಿ ಏನಂದರೆ ಸ್ಟೆಪ್ಸ್ ಕೌಂಟ್ 11K+ ಆಗಿದೆ.